ಬನ್ನಿ ನಮ್ಮ ಪ್ರತಿನಿಧಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ನಾವು ನೋಡ್ತಾ ಇದ್ದೀವಿ, ನೋಡಿ ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನ ಜಮಾಯಿಸಿರುವಂಥದ್ದು, ಘೋಷಣೆಗಳನ್ನ ಹಾಕ್ತಿರುವಂಥದ್ದು. ಈ ಏನು ಮಂತ್ರಿಗಳೇ ಅಲ್ಲಿಂದ ತಪ್ಪಿಸ್ಕೊಂಬರೋದ್ರಲ್ಲಿ ಸಾಕೋಬೇಕಾಗ್ಬಿಡ್ತು ಅಂಥ ಸ್ಥಿತಿ. ಅಲ್ಲಿ ಅಭಿಮಾನಿಗಳು ಇನ್ನೂ ಕೂಡ ಇದ್ದಾರಾ, ಏನಂತಾರೆ? ಹೌದು ರಂಗನಾಥ್, ಈಗಾಗಲೇ ತಮಿಳುನಾಡು ಸಿ ಎಂ ವಿಜಯ್ ಅವರು ಮಂಗಳೂರಿಗೆ ಬಂದು ಈಗಾಗಲೇ ರಸ್ತೆ ಮಾರ್ಗದ ಮೂಲಕ ಕೊಲ್ಲೂರಿಗೆ ತೆರಳಿದ್ದಾರೆ. ಸೊ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿತ್ತು. ಹೀಗಾಗಿ ಅಭಿಮಾನಿಗಳಿಗೆ ಅವರನ್ನು ನೇರವಾಗಿ ನೋಡೋದಕ್ಕೆ ಅವಕಾಶ ಇಲ್ಲ. ದೂರದಲ್ಲಿ ಬ್ಯಾರಿಕೇಡ್ ಹಾಕಿ ಅಭಿಮಾನಿಗಳನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಪೊಲೀಸರು ಮಾಡಿದರು. ಆದರೂ ಕೂಡ ಈಗಲೂ ಕೂಡ ಒಂದಿಷ್ಟು ಅಭಿಮಾನಿಗಳು ಇಲ್ಲಿದ್ದಾರೆ. ಅಂದರೆ ಪ್ರಮುಖವಾಗಿ ಮೂಲತಃ ಇವರು ತಮಿಳುನಾಡಿನವರಾಗಿದ್ದು ಇಲ್ಲಿ ಉದ್ಯೋಗ ನಿಮಿತ್ತ ಇಲ್ಲಿ ಮಂಗಳೂರಿಗೆ ಬಂದು ಸೆಟ್ಲ್ ಆಗದಂಥವ್ರು ಹೆಚ್ಚಿನ ಮಂದಿ ಇವತ್ತು ಬಂದಿರತಕ್ಕಂಥದ್ದು. ಆದರೆ ದೂರದಿಂದ ಸಿ ಎಂ ವಿಜಯ್ ಅವರನ್ನು ನೋಡುವಂಥ ಅವಕಾಶ ಇವರಿಗೆ ಲಭ್ಯವಾಗಿದೆ. ಈ ವಿಚಾರ ಕುರಿತಂತೆ ಮಾತನಾಡುವ. ಸರ್, ನೋಡಿದ್ರ ನೀವು ಸಿ ಎಂ ಅವರು? ನೋಡಲಿಲ್ಲ, ನೋಡ್ಲಿಕ್ಕೆ ಸಿಗಲಿಲ್ಲ. ಎಂತ ಮಾಡೋದು? ಏನು ಸಿಗಲಿಲ್ಲ. ನೀವು ಮೂಲತಃ ಎಲ್ಲಿ ಅವರು? ನಾವು ಸುಳ್ಯ, ಮೂಲತಃ ತಮಿಳ್ನಾಡು. ಇಲ್ಲಿ ವರ್ಕ್ ಮಾಡ್ತೇವೆ. ಹೌದು. ಈಗ ವಿಜಯ್ ಅವರು ಬರ್ತಾರೆ ಅಂತ ಗೊತ್ತಾಗಿ ಬಂದಿದ್ದು. ಹೌದು. ಸ್ವಲ್ಪ ನೋಡೋಕೆ ಸಿಕ್ಕಿಲ್ಲ. ನಾವೆಲ್ಲರೂ ಒಂದೇ ಕಡೆಯಲ್ಲಿ ಒಬ್ಬರನ್ನ ಕಳಿಸ್ಲಿಕ್ಕೆ ಬಂದದ್ದು. ನಾವಿಲ್ಲಿ ನಮ್ಮ ಅಳಿಯನ ಕಳಿಸ್ಲಿಕ್ಕೆ ಬಂದದ್ದು ಡೆಲ್ಲಿಗೆ. ಹಾಗೆ ನಾವಿಲ್ಲಿ ಅವರನ್ನು ನೋಡ್ಲಿಕ್ಕೆ ಬಿಡಲಿಲ್ಲ. ನೀವು ಹಿಂದೆ ಫಿಲ್ಮ್ ಆಕ್ಟರ್ ಆಗಿ ವಿಜಯ್ ಅವರನ್ನು ನೋಡಿದ್ರಿ, ಇವತ್ತು ಸಿ ಎಂ ಆಗಿ ಬಂದಿದೆ, ಎಷ್ಟು ಖುಷಿ? ತಮಿಳ್ನಾಡಿನವರು. ವೋಟಿಂಗ್ ಟೈಮಲ್ಲಿ ತಾವು ಕೂಡ ಹೋಗಿದ್ರಿ? ಹೌದು. ಸಿಕ್ಕಿಲ್ಲ. ಯಾರಿಗೆ ಸಿಕ್ಲಿಲ್ಲ. ನಾವು ತುಂಬಾ ಪ್ರಯತ್ನ ಮಾಡಿದ್ದು ಸಿಕ್ಲಿಲ್ಲ. ಎಂತ ಮಾಡೋದೇನು. ನೀವು ಎಲ್ಲಿ ನಿಂತ್ಕೊಂಡಿದ್ರಿ ಅವ್ರು ಬರುವಾಗ? ನಾವು ಬರುವಾಗ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ಲಿಲ್ಲ. ಬಾರಿ ಆಸೆ ಇತ್ತ ನೋಡ್ಬೇಕು. ಸರಿ. ಸಣ್ಣ ಮಗುವನ್ನು ಕೂಡ ಇಟ್ಕೊಂಡು ಬಂದಿದ್ದಾರೆ. ಅಂದರೆ ಮಗುವನ್ನು ಇಟ್ಕೊಂಡು ಬಂದು ವಿಜಯ್ ಅವರನ್ನು ನೋಡಬೇಕು ಅಂತೇಳಿ ದೂರದ ಸುಳ್ಯದಿಂದ ಬಂದಿದ್ದಾರೆ. ಇವರು ಮೂಲತಃ ತಮಿಳುನಾಡಿನವರು. ಆದರೂ ಕೂಡ ಸಿ ಎಂ ವಿಜಯ್ ಅವರು ತಮಿಳುನಾಡು ಸಿ ಎಂ ಬರ್ತಾರೆ ಅಂತ ಗೊತ್ತಾಗಿ ಇವರೆಲ್ಲರೂ ಕೂಡ ಫ್ಯಾಮಿಲಿ ಸಹಿತ ಬಂದಿದ್ದಾರೆ. ಒಂದಿಷ್ಟು ಯುವಕರು ಕೂಡ ಇದ್ದಾರೆ, ಅವರನ್ನು ಮಾತಾಡ್ತೇನೆ. ಸರ್, ತಾವು ನೋಡಿದ್ರಾ? ಹೌದು ಸರ್, ಹೌದು. ಬಹಳ ಖುಷಿಯಾಗಿದೆ. ಯಾಕಂತ ಹೇಳಿದರೆ ತಮಿಳುನಾಡು ಮುಖ್ಯಮಂತ್ರಿ, ಅದು ಕೂಡ ಸೂಪರ್ ಸ್ಟಾರ್ ವಿಜಯ್ ಅವರು ಇವತ್ತು ಮಂಗಳೂರಿಗೆ ಬರುವಂಥದ್ದು ಬಹಳ ಹೆಮ್ಮೆಯ ವಿಷಯ. ಯಾಕಂತ ಹೇಳಿದರೆ ಬಹಳಷ್ಟು ಇತ್ತೀಚೆಗೆ ಅವರ ಚುನಾವಣೆಗಳಲ್ಲಿ ಎಷ್ಟು ಸೀಟನ್ನು ತೆಗೆದು ಎಷ್ಟು ಜನಪ್ರಿಯತೆ ದೇಶದಲ್ಲಿ ಹೊಂದಿದ್ದಾರೆ. ಸೊ ಅದು ನಮಗೆ ಬಹಳ ಸಂತೋಷ ಆಗ್ತದೆ. ಅವರನ್ನು ನೋಡಿ ಮಂಗಳೂರಿನಲ್ಲಿ ಬಹಳ ಖುಷಿಯಾಗಿದೆ. ಸೊ ಮುರ್ಮದಿಗೆ ಅವರು ಬರ್ತಾ ಇರಬೇಕು ಇನ್ನೂ, ಯಾಕಂದರೆ ಇಲ್ಲಿ ದೇವಸ್ಥಾನಗಳು ಜಾಸ್ತಿ ಇರುವಂಥದ್ದು. ಅವರು ಮುಂದಿನ ದಿನಗಳಲ್ಲಿ ಅವರು ಮಂಗಳೂರಿಗೆ ಬರ್ತಾ ಇರಬೇಕು ನಾವು ಆಶಿಸ್ತೇವೆ. ಬಹಳ ಖುಷಿಯಲ್ಲಿದ್ದೇವೆ ಸರ್ ನಾವು. ಸರ್, ನಾನು ಕಂಡಂಥ ರೀತಿಯಲ್ಲಿ ಹಲವು ಸಿ ಎಮ್ಗಳನ್ನು ನಾನಿಲ್ಲಿ ರಿಸೀವ್ ಮಾಡ್ತಿದ್ದೇನೆ. ನಾನೊಂದು ಏರ್ಪೋರ್ಟ್ದು ಪ್ರೋಟೋಕಾಲ್ ಆಫೀಸರ್ ಆಗಿ ಕೆಲವು ರಾಜ್ಯದ ಸಿ ಎಮ್ಗಳು ಬಂದಿರ್ತಾರೆ. ಆದರೆ ನನ್ನ ಅನುಭವ ಪ್ರಕಾರ ಇಂಥದ್ದೊಂದು ಸಿ ಎಮ್ಮನ್ನು ನೋಡಲಿಕ್ಕೆ ಇಲ್ಲಿ ಸೇರಿದ ಜನ ಮತ್ತು ಇಲ್ಲಿ ಆಗುವಂಥ ಪ್ರೋಟೋಕಾಲ್, ಸೆಕ್ಯುರಿಟಿ ನಾನು ನನ್ನ ಲೈಫಲ್ಲೇ ನೋಡಲಿಲ್ಲ. ನನಗೆ ಬಹಳ ಒಂದು ಸಂತೋಷ ಆಗ್ತದೆ. ಒಂದು ಸಿಂಪಲಾಗಿ ಒಂದು ಸಿ ಎಮ್ಮು ಎಲ್ಲರಿಗೂ ಕೈ ಬೀಸಿಕೊಂಡು ಹೋಗೋದನ್ನು ನೋಡಿದರೆ ನನಗೆ ಭಾಳ ಸಂತೋಷ ಆಯ್ತು. ಇದರಲ್ಲಿ ಈಗ ಅಭಿಮಾನಿಗಳೇ ತುಂಬ ಹತ್ತಿರದಿಂದ ನೋಡೋಕ್ಕೆ ಸಿಕ್ಕಿಲ್ಲ ಎನ್ನುವಂಥ ಬೇಸರವೂ ಕೂಡ ಇದೆ. ಅಭಿಮಾನಿಗಳು ನೋಡಲಿಕ್ಕೆ ಹತ್ತಿರದಿಂದ ನೋಡಲಿಕ್ಕೆ ಸಿಕ್ಕಿಲ್ಲ ಅಂದರೆ ಸೆಕ್ಯೂರಿಟಿ ಅಷ್ಟೊಂದು ಸ್ಟಿಕ್ ಆಗಿತ್ತು. ಯಾಕೆಂದರೆ ಇಲ್ಲಿಯ ಸೆಕ್ಯೂರಿಟಿ ಇರಲಿಲ್ಲ, ಎಲ್ಲವೂ ತಮಿಳುನಾಡಿಂದ ಬಂದಂಥ ಸೆಕ್ಯೂರಿಟಿ. DIG ಅವರು ಅಷ್ಟೊಂದು ಸ್ಟಿಕ್ ಕೊಟ್ಟಿದ್ದರು. ಅದಕ್ಕೋಸ್ಕರ ಯಾರಿಗೂ ಅಷ್ಟೊಂದು ಹತ್ತಿರದಲ್ಲಿ ನೋಡಲಿಕ್ಕೆ ಸಿಗಲಿಲ್ಲ. ಆದರೂ ಅವರು ನಮ್ಮ ಸಚಿವರು, ಆರೋಗ್ಯ ಸಚಿವರು UT ಖಾದರ್ ಸಾಹೇಬರು ಎಲ್ಲರ ಹತ್ತಿರ ತಗೊಂಡೋಗಿ ಒಂದು ವಿಶ್ ಮಾಡುವಂಥ ಒಂದು ಸೌಭಾಗ್ಯ ಅವರು ಕೊಟ್ಟಿದ್ದಾರೆ. ಇದನ್ನು ನಾವು ಮರೆಯಲಿಕ್ಕಿಲ್ಲ. ಇದಿಷ್ಟು ಇಲ್ಲಿನ ಬಂದು ಸೇರಿರ್ತಕ್ಕಂಥ ಅಭಿಮಾನಿಗಳು ಹೇಳಿರ್ತಕ್ಕಂಥ ಮತ್ತು ಈಗ ಅವರು ವಾಪಸ್ ಬರ್ತಾರೆ. ಸೊ ಆ ಟೈಮಲ್ಲಿ ಏನಾದ್ರು ಬರ್ತೀರಾ ವಾಪಸ್ ಸಂಜೆ ವೇಳೆ? ಸಂಜೆ ಬರುವಾಗ ನಾವು ನಿಲ್ಲಿಕ್ಕಿಲ್ಲ ಸರ್. ಗಾಡಿ ಎಷ್ಟು ಹೊತ್ತಿಗೆ ಬರ್ತಾರೆ? ಸಂಜೆ ವೇಳೆಗೆ ವಾಪಸ್ ಬರ್ತಾರೆ ಅವರು. ಸೊ ಆ ಟೈಮಲ್ಲಿ ಬರ್ತೀರಾ? ನಾವು ಎಲ್ಲಿಯಾದ್ರೂ ಹೋಗಿ ಬರ್ಬೇಕು ಅಷ್ಟೇ. ಹಾಗೆ ಮನೆ ಎತ್ತುವಾಗ ರಾತ್ರಿ 9 ಗಂಟೆ ಆಗ್ತದೆ. ಹಾಗೆ ನೆಲ್ಲಿಗೆ ಆಗೋದಿಲ್ಲ, ಹೋಗ್ಬೇಕು, ಹೊರಡ್ತೇವೆ. ರಂಗನಾಥ್, ಇದಿಷ್ಟು ವಿಜಯ್ ಅವರ ಅಭಿಮಾನಿಗಳು ಹೇಳುವಂಥ ಮಾತು. ಅಂದರೆ ಪ್ರಮುಖವಾಗಿ ಅವರನ್ನು ನೋಡಬೇಕು ಅಂತೇಳಿ ದೂರದಿಂದ ಊರುಗಳಿಂದ ಬಂದಿದ್ರು. ಅಂದರೆ ತಮಿಳುನಾಡು, ಅದರಲ್ಲಿ ಹೆಚ್ಚಿನಾಗಿ ಮೂಲತಃ ತಮಿಳುನಾಡಿನ ಬಂದು ಉದ್ಯೋಗಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದು ಸೆಟ್ಲ್ ಆಗಿರ್ತಕ್ಕಂಥವ್ರು ಹೆಚ್ಚಿನ ಮಂದಿ ಇದ್ದರು. ಆದರೆ ಭದ್ರತೆಯ ಕಾರಣಕ್ಕಾಗಿ ತುಂಬ ಹತ್ತಿರದಿಂದ ನೋಡೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಒಂದಿಷ್ಟು ಮಂದಿಗೆ ಬೇಸರವೂ ಕೂಡ ಇದೆ. ನಾವು ಸಿ ಎಂ ವಿಜಯ್ ಅವರನ್ನು ನೋಡಬೇಕು ಅಂತೇಳಿ ಬಂದಿದ್ವಿ, ಆದರೆ ಅವಕಾಶ ಸಿಕ್ಕಿಲ್ಲ ಎನ್ನುವಂಥ ಮಾತನ್ನು ಕೂಡ ಅಭಿಮಾನಿಗಳು ಹೇಳ್ತಿರ್ತಕ್ಕಂಥದ್ದು. ಎಸ್ ಅಶೋಕ್, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ತಮಿಳುನಾಡಿನಿಂದ ಬಂದಿಲ್ಲ ಕನ್ನಡ ಕಲಿತು ಅವ್ರು ಕನ್ನಡ ಮಾತಾಡುವಂಥ ರೀತಿ ಇದೆಯಲ್ಲ, ಅದೇ ಅದ್ಭುತ. ಒಂಥರ ಆ ಸೊಗಡು, ಮಂಗಳೂರಿನ ಸೊಗಡು ತುಂಬ ಸ್ಪಷ್ಟವಾಗಿ ಕಾಣ್ತಾ ಇತ್ತು ನೋಡಿ. ಅದು ಕೇಳಲಿಕ್ಕೆ ಭಾಳ ಖುಷಿ ಅಂತ ಅನಿಸ್ತಾ ಇತ್ತು ನೋಡಿ. ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೀವಿ ದೇವಸ್ಥಾನದ ದೃಶ್ಯಾವಳಿಗಳನ್ನು. ಅಲ್ಲಿ ನಮ್ಮ ಪ್ರತಿನಿಧಿ ಈಗ ಸಂಪರ್ಕದಲ್ಲಿದ್ದಾರೆ, ಜೊತೆಗೆ ಅಭಿಮಾನಿಗಳು ಕೂಡ ಇದ್ದಾರೆ. ಪ್ರಜ್ವಲ್, ಒಂದಷ್ಟು ಜನ ಅಭಿಮಾನಿಗಳನ್ನ ನಿಂತ್ಕೊಂಡಿದ್ದೀರಿ, ಏನಂತಾರೆ ಅಭಿಮಾನಿಗಳು?
ಖಂಡಿತ ರಂಗನಾಥ್, ಈ ಕೆಲವು ಕ್ಷಣಗಳಲ್ಲಿ ತಮಿಳುನಾಡಿನ CM ಅದೇ ರೀತಿಯಾಗಿ ನಟರಾಗಿರುವಂಥ ವಿಜಯ್ ಅವರು ಕೊಲ್ಲೂರು ಮೂಕಾಂಬಿಕಾ ದೇವಿಯ ದರ್ಶನ ಪಡೆಯುತ್ತಿರುವ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸ್ಬೋದು. ಇವರೆಲ್ಲರೂ ಕೂಡ ಇಂದು ಮುಂಜಾನೆ ವೇಳೆಯಲ್ಲಿ ಶಿವಮೊಗ್ಗದಿಂದ ಇಲ್ಲಿಗೆ ಬಂದಿರುವಂಥದ್ದು ಕೇವಲ ವಿಜಯ್ ಅವರನ್ನು ನೋಡಬೇಕೆನ್ನುವ ನಿಟ್ಟಿನಲ್ಲಿ. ಆದರೆ ಅದರ ಜೊತೆ ಶ್ರೀ ಮೂಕಾಂಬಿಕೆ ದೇವಿಯ ದರ್ಶನವನ್ನು ಪಡಿಬೇಕೆಂತ ಎನ್ನುವ ನಿಟ್ಟಿನಲ್ಲಿ ಇಲ್ಲಿಗೆ ಬಂದಿರುವಂಥದ್ದು. ಸದ್ಯ ಅವರು ಅವರ ಫ್ಲ್ಯಾಗನ್ನು ಕೂಡ ಇಟ್ಟುಕೊಂಡು ಬಂದಿರುವಂಥದ್ದು, ಅವರ ಪಕ್ಷದ ಫ್ಲ್ಯಾಗನ್ನು ಇಟ್ಟುಕೊಂಡು ಬಂದಿರುವಂಥದ್ದು. ಅಂದರೆ ತುಂಬ ದಿವಸದಿಂದ ಅವರು ಕಾತುರದಿಂದ ಕಾಯ್ತಿದ್ರು, ಅವರನ್ನು ಹತ್ತಿರದಿಂದ ಕಣ್ತುಂಬಿಕೊಳ್ಬೇಕು, ಅದೇ ರೀತಿ ಅವರನ್ನು ನೋಡಬೇಕೆನ್ನೋ ನಿಟ್ಟಿನಲ್ಲಿ ಇಲ್ಲಿ ಮೊಬೈಲಲ್ಲಿ ಕೂಡ ಅವರ ಒಂದು ಪಕ್ಷದ ಸಿಂಬಲ್ ಇರುವಂಥ ಒಂದು ಫ್ಲ್ಯಾಗನ್ನು ಇಟ್ಟುಕೊಂಡುವಂಥ ಇದನ್ನು ಕವರನ್ನು ಕೂಡ ಹಾಕಿಕೊಂಡಿರುವಂಥದ್ದು ನಾವು ಗಮನಿಸ್ಬೋದು. ಅಭಿಮಾನಿಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವಿಜಯ್ ಅವರನ್ನು ನೋಡಬೇಕೆನ್ನುವ ನಿಟ್ಟಿನಲ್ಲಿ ಇಲ್ಲಿಗೆ ಬಂದಿರುವಂಥದ್ದು. ಸದ್ಯ ಅವರನ್ನು ಮಾತನಾಡಿಸ್ತಾ ಹೋಗುವ. ಸರ್, ಎಲ್ಲಿಂದ ಬಂದಿರುವಂಥದ್ದು? ಶಿವಮೊಗ್ಗದಿಂದ. ನಾವು ಬೆಳಗ್ಗೆ 6 ಗಂಟೆಗೆ ಒಂದು 10 ಜನ ಬಂದಿದ್ದೀವಿ ನಾವು. ಅವರನ್ನು ನೋಡ್ಬೇಕಂತಾನೆ. ಅಂದರೆ ತುಂಬ ರೆಸ್ಟ್ರಿಕ್ಷನ್ ಇರುವಂಥದ್ದು, ಯಾರಿಗೂ ಕೂಡ ಇಲ್ಲಿಗೆ ಪ್ರವೇಶ ಇಲ್ಲ. ಪೊಲೀಸರು ಕೂಡ ಬಿಗಿ ಬಂದೋಬಸ್ತ್ ಮಾಡಿರುವಂಥದ್ದು. ಹೇಗೆ ನೋಡ್ತೀರಂತ ಪ್ಲ್ಯಾನ್ ಏನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ? ಪ್ಲಾನ್ ಹೇಗೂ ಇಲ್ಲ, ಎಲ್ಲಾದರೂ ಒಂದು ಸೈಡಲ್ಲಾದರೆ ನಿಂತ್ಕೊಂಡು ನೋಡೋಬೇಕಂತ ಇದೆ ನಮಗೆ. ಸಣ್ಣ ವಯಸ್ಸಲ್ಲಿಂದ ನೋಡಬೇಕು ಅಂತೇಳಿ ಆಸೆ ಅವರಿಗೆ. ಅವಾಗಿಂದ ಅವ್ರು ದೊಡ್ಡ ಫ್ಯಾನು, ನೋಡಬೇಕು ಅಂತೇಳಿ. ಇದು ಒಂದು ಚಾನ್ಸ್ ಸಿಕ್ಕಿದೆ ನಮ್ಮ ಕರ್ನಾಟಕದೊಳಗಡೆ ನೋಡಬೇಕು ಅಂತೇಳಿ. ಇವಾಗ ಅದೇ ನೋಡ್ಬೇಕಂತ ಒಂದು ಚಾನ್ಸ್ ಇದೆ, ನೋಡ್ತೀವಿ. ತುಂಬ ವರ್ಷದಿಂದ ಅವರ ಅಭಿಮಾನಿ. ಸಣ್ಣ ವಯಸ್ಸಿಂದನೂ ಅವ್ರ ಅಭಿಮಾನಿ. ಫಿಲಮು ಎಲ್ಲೇ ಹೋದ್ರು ಎಲ್ಲ ಅಭಿಮಾನಿ. ತಮಿಳ್ನಾಡಿಗೆ ಹೋಗ್ಬೇಕು ಅಂತ ನೋಡಿದ್ವಿ, ಎಲ್ಲ ಫುಲ್ಲು ಜಾಸ್ತಿ ಜನ ಇದಲ್ಲ, ಅದಕ್ಕೆ ನೋಡೋಕ್ಕಾಗಲಿಲ್ಲ. ಇದೊಂದು ಚಾನ್ಸ್ ಕರ್ನಾಟಕಕ್ಕೆ ಅವ್ರು ಬರ್ತಾ ಇದ್ದಾರೆ, ನೋಡಬೇಕು ಅಂತೇಳಿ ಆಸೆ ಇದೆ, ಅದಕ್ಕೆ ಬಂದಿದ್ದೀವಿ ಬೆಳಗ್ಗೆ. ಮೇಡಮ್, ನೀವು ಕೂಡ ವಿಜಯ್ ಅವರ ಅಭಿಮಾನಿ ಆಗಿರುವಂಥದ್ದು, ನೀವೇನು ಹೇಳ್ತೀರಾ? ಹೇಗೆ ಖುಷಿ ಆಗ್ತುಂಟಾ? ಏನು ಅನಿಸ್ತು? ನನಗೆ ಖುಷಿ ಆಗ್ತುಂಟು ತುಂಬ. ನಾನು ಇಲ್ಲಿ ಬಂದದ್ದು ಅವರನ್ನು ಸ್ವಲ್ಪ ದೂರದಿಂದ ನೋಡಿದ್ರು ಸಹ ಸಾಕಂತ ಆಗ್ತುಂಟು ನನಗೆ. ಅವರನ್ನು ನೋಡಿದರೆ ನಾನು ತುಂಬ ಖುಷಿ. ಇವತ್ತು ಬೆಳಗ್ಗೆ ಕೂಗಿ ಎಲ್ಲ ಬಂದಿದ್ದೇನೆ, ಅದಕ್ಕೆ ವಿಜಯ್ ವಾಲ್ಗೆ. ಅಂದರೆ ಎಲ್ಲಿಂದ ಬಂದಿರುವಂಥದ್ದು? ನಾವು ಕಾರ್ಕಳ. 100 ಕಿಲೋಮೀಟರ್. ಈಗ ತುಂಬ ರೆಸ್ಟ್ರಿಕ್ಷನ್ ಇದೆ, ಹೇಗೆ ನೋಡ್ತೀರಾ ಅಂತ ಹೇಳಿ? ಹೌದು, ಅದು ಸಹ ಒಂದು ಸ್ವಲ್ಪ ಎಲ್ಲಾದರೂ ದೂರದಿಂದ ನೋಡಿದ್ರು ಸಹ ಸಾಕು ಅಂತ ಆಗ್ತುಂಟು. ಸ್ವಲ್ಪ ನೋಡಿದ್ರು ಸಹ ಸಾಕು, ತುಂಬ ಖುಷಿ ಆಗ್ತದೆ ನನಗೆ. ಇದಿಷ್ಟು ಸದ್ಯ ಇಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಾಲಯದಲ್ಲಿರುವಂಥ ಚಿತ್ರಣ ಆಗಿರುವಂಥದ್ದು ರಂಗನಾಥ್. ಸಾಕಷ್ಟು ಅಭಿಮಾನಿಗಳು 3 ಗಂಟೆ ಆಗುವ ಹೊತ್ತಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಅಂದರೆ ಭಕ್ತರ ಜೊತೆ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಸಾಧ್ಯತೆ ಇರುವಂಥದ್ದು ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನೋಡಿ ಎಷ್ಟರ ಮಟ್ಟಿಗೆ ಅಭಿಮಾನಿಗಳು ಬಂದಿದ್ದಾರೆ ಅಂತ. ಜೊತೆಗೆ ಏನಂದರೆ ಇಳಿಯರಾಜ ಅವ್ರನ್ನ ಜ್ಞಾಪಿಸ್ಕೋಬೇಕು ನಾವು. ಇಳಿಯರಾಜ ಪ್ರತಿ ವರ್ಷ ಬರ್ತಾ ಇದ್ದಾರೆ, ಒಂದ್ಸರಿ ಅಲ್ಲ, 2-3 ಸರಿ ಬಂದುಬಿಡೋರು ಒಮ್ಮೊಮ್ಮೆ. ಸೊ ಅಂಥದ್ದಿದು. ಇನ್ನು ಜೇಸುದಾಸ್ ಬರ್ತಾರೆ, ಅವಾಗವಾಗ ಬಂದಲ್ಲಿ ಅವರಿಗೆ ಹಾಡು ಹೇಳಬೇಕು ಅಂತಂದರೆ ಭಯಂಕರವಾದಂಥ ಖುಷಿ ಅವರಿಗೆ ಒಂಥರ ಆ ರೀತಿ. ಜೊತೆಗೆ ಏನಂದರೆ ಈ ಸ್ಟಾಲಿನ್ ಪತ್ನಿ ದುರ್ಗಾ ಅವರು ಕೂಡ ಆಗಾಗ ಭೇಟಿ ಕೊಡ್ತಾನೆ ಇರ್ತಾರೆ. ಇನ್ನು ಎಂ ಜಿ ರಾಮಚಂದ್ರನ್ ಹಿಂದೆ ಗೆದ್ದು ಬಂದಂಥ ಸಂದರ್ಭದಲ್ಲಿ ಹುಷಾರಿಲ್ದೇ ಆಗಿ ಆಸ್ಪತ್ರೆಗೆ ಹೋಗಿ ಎದ್ದು ಬಂದಂಥ ಸಂದರ್ಭದಲ್ಲಿ ಅವರು ಚಿನ್ನದ ಖಡ್ಗವನ್ನು ಕೂಡ ಅಮ್ಮನವರಿಗೆ ಕೊಡುಗೆಯಾಗಿ ಕೊಟ್ಟಿದ್ದರು, ಭಕ್ತಿ ಸಮರ್ಪಣೆ ಮಾಡಿದರು ಚಿನ್ನದ ಖಡ್ಗವನ್ನು. ಇನ್ನು ಜಯಲಲಿತಾ ಪ್ರತಿ ಬಾರಿ ಬರ್ತಾಯಿದ್ರು, ಬಂದಲ್ಲಿ ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ತಾಯಿದ್ರು. ಹೀಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನ ಬರ್ತಿರ್ತಾರೆ. ಇನ್ನು ನಮ್ಮ ರಿಷಬ್ ಶೆಟ್ಟಿ, ಜೂನಿಯರ್ NTR ಅವರೆಲ್ಲ ಕೂಡ ಹೋಗಿರೋದನ್ನು ಕೂಡ ನೋಡಿವಿ. ಈ ಮೋಹನ್ ಲಾಲ್ ಕೂಡ ಆಗಾಗ ಕೊಲ್ಲೂರಿಗೆ ಭೇಟಿ ಕೊಡ್ತಾ ಇರ್ತಾರೆ.